ಅಲ್ಲ ಏಟೊತ್ತಾತು ಈ ಮಾಡಿ ಬರವಳ್ಳೆ ನೋಡ. ಕಾದು 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 ನನಗಂತೂ ಸಾಕಾಗೋತು. ಅದ ನಾನೇನಾರ ಅವ್ರ ಮನೆಗೆ ಹೊಕ್ಕೀನಿ ಅಂತಂದ್ರೆ ಸಂಜೆಗೆ ಹೊಕ್ಕೀನಂದ್ರೆ ಒಂದು ಮಧ್ಯಾಹ್ನದಿಂದನೇ ಚಲೋ ಮಾಡ್ತಾಳೆ, ಬಿಟ್ಟೇನು ಬಿಟ್ಟೇನು ಬಿಟ್ಟೇನ ಅಂತಂದು. ಈಗ ನೋಡಿದ್ರೆ ಮುಂಜಾನಿಂದ ಕಾಯಕೊಂತೀನಿ, ಇನ್ನ ಬರವಳ್ಳು. ಏನ ಏಟೊತ್ತು ಕಾಯ್ಬೇಕ ಏನ. ಬರ್ಲಿ ಇವತ್ತು ಸರಿಯಾಗಿ ಮಾಡ್ತೀನಿ. ಅತ್ಯಾರ ನೀವ್ ಯಾಕ್ರಿ ಇಲ್ಲಿ ಬಾಕಲ್ದಾಗ ನಿಂತಿರಲ್ಲ, ಒಳಗಡೆ ಏನಾರು ಕುತ್ಕೊಂಡು ನಡೀರಿ. ಅಯ್ಯೋ ಅಳಿಯಂದ್ರ ಮಾಡಿ ಬರ್ತೀನಂತಂದಾಳ, ಅದಕ್ಕೆ ಅಕ್ಕಿಗೆ ಕಾಯ್ಕೋ ಅಂತ ಇಲ್ಲೇ ನಿಂತೀನಿ ನೋಡ್ರಿ. ನಾನು ಮತ್ತೆ ಒಳಗಡೆ ಹೋದೆ ಅಂದ್ರೆ ಅಕ್ಕಿ ಬಂದ್ಲಂದ್ರೆ ಇಲ್ಲಿ ಒದ್ರಕೋತ ನಿಂತ್ಕೋತಾಳ, ಒಳಗೆ ಕೇಳ್ಸಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ಇನ್ನೇನು ಬರ್ತಾಳ, ಅದಕ್ಕೆ ಇಲ್ಲೇ ನಿಂತ್ಕೊಂಡೀನಿ ನೋಡ್ರಿ. ಓ ಹೌದನ್ರಿ ಅತ್ಯಾರ, ಸರಿ ಬಿಡ್ರಿ. ಅಂದಂಗ ಸವಿತವ ಮತ್ತು ಲಲಿತವ ಎಲ್ಲದಾರ್ರಿ? ರೊಟ್ಟಿ ಮಾಡಕ್ಕಂತಾರ ನೋಡಪ್ಪ. ಇದಕ್ಕೆ ಅಲ್ಲ ಇವತ್ತು ಹೊಲ್ದಾಗ ಹೋಗೋದೈತಿ ಅಂತ ಅಂದಿದ್ರಿ, ಮತ್ತೆ ಯಾಕೆ ಬ್ಯಾಡ ಅಂತಂದ್ರಂತಲ್ಲ ನಿನ್ನ ಮಕ್ಳು, ಎದಕ್ಕಪ್ಪ? ಅಯ್ಯೋ ಅತ್ಯಾರ ಇವತ್ತು ಯಾವುದು ಗಳಿನ ಸಿಗ್ಲಿಲ್ರಿಪ್ಪ, ಹಂಗಾಗಿ ಇವತ್ತು ಬ್ಯಾಡ್ ಅಂತ ನಾಳೆ ಹೋದ್ರಾಯ್ತು ಅಂತ ಹೇಳ್ತು ನೋಡ್ರಿ. ಓ ಹೌದನ. ಅಲ್ಲ ಕಳೆ ತೆಗಿಯಾಕರ ಹೊಕ್ಕಿದ್ರು ಎಲ್ಲ ಹೊಲ್ದಾಗ, ಮತ್ತು ಕಳೆ ತೆಗಿಯೋದು ನಿಂತು ಬಿಡ್ತೈತಲ್ಲ. ಅಯ್ಯೋ ಇಲ್ರಿ ಅತ್ಯಾರ, ಒಂದ ದಿನಕ್ಕೆ ಒಮ್ಮಿಗೆ ಹೋದ್ರಾತು ಅಂತಂದು. ಇವತ್ತು ಮೊದ್ಲು ಬೀಜ ಹಚ್ಚಿಬಿಟ್ರ ಚಿಂತೆ ಬಿಟ್ಬಿಡ್ತೈತ್ರಿ. ಬೀಜ ಹಚ್ಚೋದೇನೋ ಮಧ್ಯಾಹ್ನ ತನಕ ಆಕೈತ್ರಿ, ಮಧ್ಯಾಹ್ನದ ಮೇಲೆ ಬೇಕಾದ್ರೆ ಕಳೆ ತೆಗಿಯಾಕೆ ಬರ್ತೈತಿ ಅಂತಂದು. ಅದಕ್ಕೆ ಇವತ್ತೊಂದು ದಿನ ಬ್ಯಾಡ್ ಬಿಡು ಅಂತಂದೆ. ಅದು ಅಲ್ದ ಪಾಪ ಲಲಿತವ ಸವಿತವ ಬಟ್ಟಿ ಹೊಲ್ದು ಸುಸ್ತಾಗಾರಲ್ಲ, ಒಂದೆರಡು ದಿನ ಮನ್ಯಾಗ ಇರ್ಲಿ ಅಂತಂದು ನಾನು ಸುಮ್ಮನೆ ಆದೆ. ಅದು ಕರೆನ ಬಿಡ್ರಿ ಅಳಿ ಅಂದ್ರ. ಅತ್ಯಾರ ನಾ ಮರ್ತ ಬಿಟ್ಟೆ ನೋಡ್ರಿ, ಎಲ್ಲದಾರಿ ನನ್ನ ಸೊಸೆಯರಿಬ್ರು? ಅಲ್ಲಿ ಒಳಗಡೆ ಒಲಿ ಮುಂದೆ ರೊಟ್ಟಿ ಮಾಡಕ್ಕಂತಾರ ನೋಡಪ್ಪ. ಓ ರೊಟ್ಟಿ ಮಾಡಕ್ಕಂತಾರನ್ರಿ ಅತ್ಯಾರ, ಸರಿ ತಗೋರಿ, ನಾ ಹಂಗಂದ್ರೆ ಅಲ್ಲೇ ಹೋಗ್ತೀನಿ. ಅಳಿಯಂದ್ರಿಗ ರೊಟ್ಟಿ ಅಂದ್ರೆ ಸಾಕು, ಪಂಚ ಪ್ರಾಣ. ಈ ಮಾಳಿ ಬಂದಂಗೆ ಕಾಣುವಳು, ನಾನ ಒಂತಟಿಗೆ ಮುಂದೆ ಕಥ ಹೋಗಿ ನೋಡ್ಕೊಂಬರ್ತೀನಿ. ಸವಿ ಇವತ್ತು ಹೊಲ್ದಾಗ ಹೋಗಿ ಬಿಟ್ಟಿದ್ದಿದ್ರ ಮಸ್ತ್ ಕೆಲಸ ಆಗೋಗ್ಬಿಡ್ತಿತ್ತು ನೋಡು, ಹೊಲ್ದನ್ ಕೆಲಸ. ಹ್ಞೂ ಲೇಲಲ್ಲಿ ನಾ ಅದ ಅನ್ಕೊಂಡೆ ನೋಡು, ಹೊಲ್ದಾಗ ಹೋದ್ರೆ ಇವತ್ತು ಹೊಲ್ದನ ಕೆಲಸ ಎಲ್ಲ ಮುಗಿತೈತಿ, ನಾಳಿಂದ ಮತ್ತೆ ನಮ್ದು ಹೊಲಿಯೋ ಕೆಲಸ ಅದು ಇದು ಚಲೋ ಮಾಡಿದ್ರಾತು ಅಂತ ಅನ್ಕೊಂಡೆ. ಇವ್ರು ನೋಡಿದ್ರೆ ಇವತ್ತು ಹೋಗೋದಿಲ್ಲ ಅಂತಂದ್ರೆ ಎಲ್ಲಿ ಬಿಡತ್ತಾಗ, ಇವತ್ತೊಂದಿನ ಮನೆಯಾಗಿದ್ರ ಆತತ್ತಾಗ. ಅದು ಕರೆನ ಬಿಡು, ಮನ್ಯಾಗ ಒಂದು ಸ್ವಲ್ಪ ಚಟ್ನಿ ಪುಡಿ ಅವು ಇವು ಇಲ್ಲಲ್ಲ, ಒಂದು ಕಟಕ್ ರೊಟ್ಟಿ ಬಡ್ದಿಟ್ಟು ಇವು ಚಟ್ನಿ ಪುಡಿ ಅವು ಇವು ಮಾಡಿಟ್ಕೊಂಡ್ವಿ ಅಂತಂದ್ರೆ ಹಂಗೆ ಗುರಳ್ ಪುಡಿ, ಪಲ್ಯಕ್ಕೆ ಹಾಕಕ್ಕೆ ಶೇಂಗಾ ಪುಡಿ ಇವೆಲ್ಲ ಖಾಲಿ ಆಗವಲ್ಲ. ಬಟ್ಟೆ ಹೊಲಿಯೋಗಲ್ದಾಗ ಇವೆಲ್ಲ ಮಾಡೋಕೆ ಕಲ್ತಿಲ್ಲ ನಮ್ಗೆ, ಹಾಗಾಗಿ ಇವನ್ನೆಲ್ಲ ಮಾಡಿಟ್ಕೊಂಡ್ಬಿಡೋಣ. ಮತ್ತು ಹೊಲ್ದನ ಕೆಲಸ ಇನ್ಮೇಲೇನು ಹೊಲ್ದನ ಕೆಲಸ ಚಲೋನ ಅಲ್ಲ, ಹೊಲ್ದನ ಕೆಲಸ ಮತ್ತು ಹೊಲಿಯೋದು ಕೆಲಸ ಚಲೋ ಆತಂದ್ರೆ ಇವೆಲ್ಲ ಮಾಡೋಕೆ ಪುರ್ಸೋತೆ ಇರಂಗಿಲ್ಲ ನಮಗೂ. ಅದಕ್ಕೆ ಇವತ್ತು ಹೆಂಗೋ ಮನ್ಯಾಗದೀವಲ್ಲ, ಅಡುಗೆ ಕೆಲಸ ಏನೇನದವೋ ಅವು ಅಷ್ಟನ್ನು ಮುಗಿಸ್ಕೊಂಡ್ಬಿಡೋಣ. ಅಲ್ರವ ಮನ್ಯಾಗ ಗ್ಯಾಸ್ ಐತಿ, ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ ಬಿಟ್ಟು ಯಾಕ್ರವ ಇಲ್ಲಿ ಒಲಿ ಮುಂದೆ ಕುತ್ಕೊಂಡು ಅಡಿಗೆ ಮಾಡಕ್ ಕುಂತೀರಿ? ಮಾವರ ಇವತ್ತೇನು ನಮ್ದೇನಂತ ಕೆಲಸ ಏನು ಇಲ್ಲಾಗಿತ್ರಿ, ಹೊಲಿಯೋದು ಮತ್ತು ಹೊಲ್ದಾಗ ಹೋಗೋದೇನಿಲ್ಲಾಗಿತ್ತಲ್ಲ, ಅದಕ್ಕೆ ಆರಾಮಾಗಿ ಇಲ್ಲೇ ಒಲಿ ಮುಂದೆ ಕುತ್ಕೊಂಡು ಅಡುಗೆ ಮಾಡಿದ್ರಾತಂತಂದು ಇಲ್ಲೇ ಮಾಡಕ್ಕೆ ಕುಂತೈತಿ ನೋಡ್ರಿ. ಮಾವರ ಅದು ಅಲ್ದ ಈ ರೊಟ್ಟಿನೆಲ್ಲ ಒಲಿ ಮೇಲೆ ಮಾಡಿದ್ರೆ ಭಾಳ ರುಚಿ ಅಲ್ಲನ್ರಿ, ನಿಮ್ಗೆ ಒಲಿ ಮೇಲೆ ಮಾಡಿದ ಅಡುಗೆ ಭಾಳ ಇಷ್ಟ ಅಲ್ಲನ್ರಿ. ಅದಕ್ಕೆ ಇವತ್ತು ಖಾಲಿನೇ ಇದ್ವಲ್ಲ, ಹಾಗಾಗಿ ಒಲಿ ಮೇಲೇನೆ ಅಡುಗೆ ಮಾಡಿದ್ರಾತಂತಂದು ಇಲ್ಲೇ ಮಾಡಕ್ಕಂತೀವಿ ನೋಡ್ರಿ. ಅಯ್ಯ ಒಲಿ ಮೇಲೆ ಮಾಡಿದ ಅಡಿಗೆ ಭಾಳ ರುಚಿ ಬಿಡವ, ನನಗಂತೂ ಭಾಳ ಇಷ್ಟ. ಆದ್ರೆ ನಿಮಗೆ ತ್ರಾಸ ಆಕೈತಲ್ಲ ಇಬ್ರಿಗೂ, ಸುಮ್ಮನೆ ಯಾಕೆ ಅಷ್ಟೊಂದು ದಣ್ಕೋತೀರಿ ಅಂತಂದು. ಅದ ಗ್ಯಾಸ್ ಮುಂದೆ ಆದ್ರೆ ಅಲ್ಲಿ ನಿಂತ್ಕೊಂಡು ಬಡ ಬಡ ಮಾಡಿ ಸರ್ಕೊಂಡ್ಬಿಟ್ರೆ ಮುಗಿದೋಕೈತವ. ಈ ಒಲಿ ಮುಂದೆ ಎದು ಕೂತ್ಕೋತೀರವ ಅಂತ ಕೇಳಿದೆ. ಅಯ್ಯೋ ಮಾವರ, ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡೋದ ಒಂದು ಕಷ್ಟ ಆಗ್ಬಿಟ್ಟೈತೆ ಬಿಡ್ರಿ, ನಿಂತು ಮಾಡಿ ಮಾಡಿ ಕಾಲೆಲ್ಲ ನೋವು ಬಂದಂಗೆ ಬಿಟ್ಟವ್ರಿ. ಅದಕ್ಕೆ ಒಲಿ ಮುಂದೆ ಆರಾಮ್ ಇಬ್ರು ನೋಡ್ರಿ, ಆರಾಮ್ ಆ ಕಡೆ ಒಬ್ರು ಈ ಕಡೆ ಒಬ್ರು ಆರಾಮ್ ಕುತ್ಕೊಂಡು ಒಲಿ ಮೇಲೆ ರೊಟ್ಟಿ ಮಾಡಾಕೊಂತೀವ್ರಿ. ಎಷ್ಟು ಚಲೋ ಅನಿಸ್ತೈತ್ರಿ. ಅದು ಅಲ್ದ ಆರೋಗ್ಯಕ್ಕೂ ಭಾಳ ಒಳ್ಳೇದು ಅಲ್ಲನ್ರಿ. ಅದಕ್ಕೆ ಇವತ್ತು ಒಲಿ ಮೇಲೆನೇ ಮಾಡಾಕೊಂತೀವಿ ನೋಡ್ರಿ. ಮಾವರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾವು ಆರಾಮದೀವಿ. ಹೆಂಗ ಇಬ್ರು ಒಲಿ ಮೇಲೆ ರೊಟ್ಟಿ ಮಾಡಾಕೊಂತೀರಿ, ರೊಟ್ಟಿ ನೋಡಿದ್ರೆ ಪುರಿ ಪುರಿ ಒಬ್ಬದಂಗು ಬೈತಿ. ಹಂಗಾರ ನಂಗೊಂದು ರೊಟ್ಟಿ ಮುಟ್ಗಿನಾರ ಮಾಡ್ಕೊಡ್ರವ, ಭಾಳ ದಿನ ಆಗ್ಬಿಟ್ಟೈತಿ ರೊಟ್ಟಿ ಮುಟ್ಗಿ ತಿಂದು. ಅವಾಗ ನಮ್ಮ ಅತ್ತಿಯ ಕೈಯಾಗ ತಿಂದಿದ್ದ ನಾ ರೊಟ್ಟಿ ಮುಟ್ಗಿ, ಅದನ್ನ ಬಿಟ್ರೆ ಲಲಿತಾವ್ ಬಂದ್ಮೇಲೆ ಒಂದ್ಸಲನೇ ಯಾವಾಗ ಮಾಡ್ಕೊಟ್ಟಿಲ್ಲ ಆಟ. ಅಯ್ಯೋ ಅದ್ರಾಗ ಏನೈತ್ರಿ ಮಾವರ, ಕುತ್ಕೋರಿ ಮಾಡ್ಕೊಡ್ತೈತಿ. ಯಾಕೆ ಕುತ್ಕೊಳೋದಿಲ್ಲ ಏನಿಲ್ಲವ, ನಂಗೆ ಲಘುನ ಒಂದು ರೊಟ್ಟಿ ಮುಟ್ಗಿ ಮಾಡ್ಕೊಟ್ಬಿಡುವ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ನನ್ನ ದೋಸ್ತರು ಕಾಯಕೊಂತಾರ, ಒಂದು ಸ್ವಲ್ಪ ಕೆಲಸ ಐತಿ ಹೋಗೋದು. ಆದ್ರೆ ಏನು ಮಾಡೋದು, ರೊಟ್ಟಿ ಮುಟ್ಗಿ ಅಂದ ತಕ್ಷಣ ನನಗಂತೂ ಎಷ್ಟು ಖುಷಿ ಆಕೈತಂದ್ರೆ ಬಡ ಬಡ ಒಂದೇ ರೊಟ್ಟಿ ಮುಟ್ಗಿ ಮಾಡ್ಕೊಟ್ಬಿಡುವ, ತಿಂದು ಹೋಗ್ತೀನಂತ ನಾನು. ಮಾವರ ಹೋಗಂತ್ರಂತ ಆರಾಮಾಗಿ ಕುತ್ಕೋರಿ, ರೊಟ್ಟಿ ಮುಟ್ಗಿ ತಿಂದು ಹೋಗಂತ್ರಂತ. ನಂಗೆ ಮಾಡ್ಕೊಡ್ರವ, ನಾ ತಿನ್ಕೋಂತ ಒಂತಟ ನಿಮ್ಮ ಮತ್ತಿ ಜೊತೆ ಮಾತಾಡ್ದೈತಾ, ಅಲ್ಲೇ ತಿನ್ಕೋಂತ ರೊಟ್ಟಿ ಮುಟ್ಗಿನ ತಿಂದು ಹಂಗೆ ಹೋಗ್ತೀನಂತ. ಲಘುನ ಮಾಡ್ಕೊಡ್ರವಾ. ಸರಿ ಆತ್ರಿ ಮಾವರ.
ನಿಮಗೂ ಬಾಯಾಗ ನೀರು ಬರಾಕ್ ಕುಂತೈತೇನು ರೊಟ್ಟಿ ಮುಟ್ಟಿಗೆ ಅಂದ ತಕ್ಷಣ? ನನಗಂತೂ ರೊಟ್ಟಿ ಮುಟ್ಟಿಗೆ ಅಂದ್ರೆ ಭಾಳ ಇಷ್ಟ ರೀ. ಯಪ್ಪ, ಅದ್ರಾಗ ಎಷ್ಟು ತಾಕತ್ ಇರ್ತೈತೆ ಗೊತ್ತಾ? ನಿಮಗೂ ಯಾರಿಗಾರ ರೊಟ್ಟಿ ಮುಟ್ಟಿಗೆ ಅಂದ್ರೆ ಇಷ್ಟನ? ಒಬ್ಬೊಬ್ಬರಿಗೆ ರೊಟ್ಟಿ ಮುಟ್ಟಿಗೆ ಅಂದ್ರೆ ಗೊತ್ತಿರಲ್ಲ. ಹಳೆ ಕಾಲದವ್ರಿಗೆ ಎಲ್ರಿಗೂ ಆಲ್ಮೋಸ್ಟ್ ರೊಟ್ಟಿ ಮುಟ್ಟಿಗೆ ಅಂದ್ರೆ ಗೊತ್ತಿರ್ತೈತಿ. ನೀವು ತಿಂದಿರೇನು ರೊಟ್ಟಿ ಮುಟ್ಟಿಗೆನ? ನಿಮ್ಮ ಅವ್ವ ಇಲ್ಲ ನಿಮ್ಮ ಅಮ್ಮನರು ಅಂದ್ರೆ ನಿಮ್ಮ ಅಜ್ಜಿಯರು ಇವರೆಲ್ಲ ನಿಮಗೆ ಮಾಡಿಕೊಟ್ಟಿರ್ತಾರೆ. ಹಂಗೇನಾರ ನೀವು ರೊಟ್ಟಿ ಮುಟ್ಟಿಗೆ ತಿಂದಿದ್ದಿದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಸರಿನಾ? ರೊಟ್ಟಿ ಮುಟ್ಟಿಗೆ ಅವನವನು 2-3 ರೊಟ್ಟಿ ಮುಟ್ಟಿಗೆ ತಿಂದ್ಬಿಟ್ರೆ ಇಡೀ ದಿನ ಊಟನೇ ಬ್ಯಾಡ ನೋಡ್ರಿ, ಅಷ್ಟು ಹೊಟ್ಟೆ ತುಂಬಿಡ್ತೈತಿ. ಆಮೇಲೆ ಅಷ್ಟು ತಾಕತ್ ಕೊಡ್ತೈತೆ ಅದು ರೊಟ್ಟಿ ಮುಟ್ಟಿಗೆ. ನನಗಂತೂ ಎಷ್ಟು ಇಷ್ಟ ಅಂದ್ರೆ, ಅವಾಗಂತೂ ನಮ್ಮವ್ವ ರೊಟ್ಟಿ ಮಾಡಕ್ಕಂತಂದ್ರೆ ನಾನಂತೂ ಬಿಡ್ಲಾರ್ದಂಗೆ ಹೋಗಿ ಅವ್ರ ಹಠ ಬಿದ್ದು ನನಗೆ ರೊಟ್ಟಿ ಮುಟ್ಟಿಗೆ ಮಾಡ್ಕೊಡ್ಬೇಕಂತ ಹೇಳಿ ಗಂಟೆ ಬಿದ್ದು ರೊಟ್ಟಿ ಮುಟ್ಟಿಗೆ ಮಾಡಿಸ್ಕೊಂಡು ತಿಂತಿದ್ದೆ ನೋಡ್ರಿ. ಈಗ ನನ್ನ ಸೊಸಿ ಮಾಡ್ತೀನಿ, ನನ್ನ ಸೊಸೆಯರು ಇಬ್ಬರು ರೊಟ್ಟಿ ಮಾಡ್ತಾರೆ ಮಸ್ತ್. ಅದಕ್ಕೆ ಅವ್ರ ಕೈಯಾಗ ರೊಟ್ಟಿ ಮುಟ್ಟಿಗೆ ಮಾಡಿಸ್ಕೊಳಕ್ ಕುಂತೀನಿ ರೀ. ನಿಮಗೂ ಯಾರಿಗಾರ ಬೇಕಂದ್ರೆ ಹೇಳ್ರಿ, ನಮ್ಮ ಸೊಸೆಯರ ಕೈಯಾಗ ಮಾಡ್ಕೊಡಿಸ್ತೀನಂತ ರೊಟ್ಟಿ ಮುಟ್ಟಿಗಿನ, ನೀವು ತಿನ್ನಂತ್ರಿ ಅಂತ. ಆಹಾ, ರೊಟ್ಟಿ ಮುಟ್ಟಿಗಿದ ವಾಸನೆ ಘಮ ಘಮ ಅಂತ ಬರಕುಂತೈತಿ ನೋಡು. ಲಲಿತವ, ಒಂದು ತಟಕ ತುಪ್ಪನ ಒಂಚೂರು ಜಾಸ್ತಿನೇ ಹಾಕ್ಕೊಡವ. ಭಾಳ ದಿನ ಆಗ್ಬಿಟ್ಟೈತಿ ರೊಟ್ಟಿ ಮುಟ್ಟಿಗೆ ತಿಂದು. ನಾನಂತೂ ಹೊಟ್ಟಿ ತುಂಬ ತಿಂದ್ಬಿಡ್ತೀನವ ಇವತ್ತು. ಸರಿ ಆತ್ರಿ ಮಾವರ, ತಗೋರಿ ಮಾವರ ರೊಟ್ಟಿ ಮುಟ್ಟಿಗೆನ. ಸವಿ ಒಂದು ಸ್ವಲ್ಪ ಮಾವರಿ ಕೊಡ್ಲಿ ಅಲ್ಲಿ. ಅಪ್ಪ, ಏನ್ರವ ಇದು ರೊಟ್ಟಿ ಮುಟ್ಟಿಗೆ ಯಾವ ನಮ್ಗೆ ಘಮ ಘಮ ಅನ್ನೋ ಕುಂತೈತಿ? ಅಲ್ರವ, ಒಂದ ಮಾಡ್ಕೊಡಿ ಅಂದ್ರೆ ನೀವು 3 ರೊಟ್ಟಿ ಮುಟ್ಟಿಗೆ ಮಾಡ್ಕೊಟ್ಟಿರಲ್ಲ. ಮಾವರ, ನಿಮ್ಗೆ ರೊಟ್ಟಿ ಮುಟ್ಟಿಗೆ ಅಂದ್ರೆ ಎಷ್ಟು ಇಷ್ಟ ಅಂತ ನಮ್ಗೆ ಗೊತ್ತೈತಿ. ಆರಾಮಾಗಿ ಕೂತ್ಕೊಂಡು ರೊಟ್ಟಿ ಮುಟ್ಟಿಗೆನ ತಿಂದು ಆಮೇಲೆ ಏನು ಕೆಲಸ ಐತಿ ಅದನ್ನ ನೋಡ್ಕೋಗ್ರಿ. ನಂಗೆ ಗೊತ್ತೈತಿ, ಇವಾಗ ನೀವು ಒಂದ ರೊಟ್ಟಿ ಮುಟ್ಟಿಗೆ ತಿಂದು ಹೋದ್ರೂ ವಾಪಸ್ ರೊಟ್ಟಿ ತಿನ್ನಕ್ಕೆ ಬರಂಗಿಲ್ಲ, ಏನಿಲ್ಲ. ಒಮ್ಮಿಗೆ ಮಧ್ಯಾಹ್ನ ಮೇಲೆ ಬರ್ತೀರಿ. ಅದಕ್ಕೆ ಆರಾಮಾಗಿ ಕೂತ್ಕೊಂಡು ರೊಟ್ಟಿ ಮುಟ್ಟಿಗೆ ತಿಂದು ಆಮೇಲೆ ಹೋಗ್ರಿ. ಮಾವರ, ಅದು ಇವತ್ತು ನಾವು ರೊಟ್ಟಿ ಮಾಡೋದೈತಲ್ಲ, ಹೆಂಗೆ ಮನ್ಯಾಗ ಎಲ್ಲರೂ ರೊಟ್ಟಿ ಪಲ್ಯನ ತಿಂತಾರಂತಂದು ಮುಂಜಾನೆ ನಾಷ್ಟ ಏನೂ ಮಾಡಿಲ್ರಿ, ಸೀದಾ ರೊಟ್ಟಿ ಪಲ್ಯ ಮಾಡಕ್ಕೆ ಕುತ್ಕೊಂಡ್ಬಿಟ್ಟಿವ್ರಿ. ಹಾಗಾಗಿ ಇವತ್ತು ರೊಟ್ಟಿ ಮುಟ್ಟಿಗೆನ ನಾಷ್ಟ ನೋಡ್ರಿ. ಅಯ್ಯ, ಭಾರಿ ಚಲೋ ಆತು ಬಿಡವ. ಯಾರಿಗೆ ಬೇಕಾಗೈತೆ ಅಯ್ಯವ್ವದ ನಾಷ್ಟ? ಉಪ್ಪಿಟ್ಟು, ಅವಲಕ್ಕಿ, ಚುಮ್ಮರಿ ಇವೆಲ್ಲ ನೋಡೇ ತಿಂದು ಬ್ಯಾಸರ ಆಗ್ಬಿಟ್ಟಿದ್ದೇವ. ಅದ ಈ ರೊಟ್ಟಿ ಮುಟ್ಟಿಗೆ ತಿಂದೆ ಅಂದ್ರೆ ಅವನು ಸಂಜೆ ತನಕ ಮಿಸ್ಗಂಗಿಲ್ಲ ನೋಡಿ ನನ್ನ ಹೊಟ್ಟಿ. ಭಾರಿ ಆಗೈತವ. ನನಗಂತೂ ಘಮ ಘಮ ಅಂತ ಅನ್ಸಕೊಂತೈತಿ. ಸರಿನವ, ನಾನು ಹೋಗಿ ರೊಟ್ಟಿ ಮುಟ್ಟಿಗೆ ತಿಂತೀನಿ. ಸರಿ ಆತ್ರಿ ಮಾವರ. ಅಕಸ್ಮಾತ್ ಇನ್ನೊಂದೇನಾರು ಬೇಕಂತ ಅನ್ಸಿದ್ರೆ ಹೇಳ್ರಿ, ಮಾಡಿಕೊಡ್ತೀವಂತ. ಸರಿ ಆತ್ರವ. ರೊಟ್ಟಿ ಮುಟ್ಟಿಗೆ ಅವನು ತಿಂದುಬಿಟ್ರ ಅಯ್ಯೋ, ಸ್ವರ್ಗಕ್ಕೆ 2 ಗೇಣು. ಲಲ್ಲಿ, ಮಾವರಿಗೆ ಎಷ್ಟು ಖುಷಿ ನೋಡು. ರೊಟ್ಟಿ ಮುಟ್ಟಿಗೆ ಅಂತ ನೋಡಿದ್ರಂದ್ರೆ ಅವ್ರ ಮುಖದಾಗ ನಗು ನೋಡಿ ಹೆಂಗೆ ಅರಳುತ್ತೆ. ಹ್ಞೂನ್ಲೇ, ಅವರಿಗೆ ರೊಟ್ಟಿ ಮುಟ್ಟಿಗೆ ಅಂದ್ರೆ ಭಾಳ ಇಷ್ಟ. ಅವಾಗ ನಾನು ಮಾಡಿಕೊಡ್ತಿದ್ದೆ ಬಂದಾಗ ರೊಟ್ಟಿ ಮುಟ್ಟಿಗೆನ. ಅಂದ್ರೆ ನಾನು ಯಾವಾಗಾರ ಖಾಲಿ ಇದ್ದಾಗ ರೊಟ್ಟಿ ಮಾಡಾಕುಂತೆ ಅಂದರೆ ಇಲ್ಲಿ ಕುತ್ಕೊಂಡು ರೊಟ್ಟಿ ಮಾಡಾಕುಂತೆ ಅಂದ್ರೆ ಅಷ್ಟೇ ರೊಟ್ಟಿ ಮುಟ್ಟಿಗೆ ಮಾಡಿಕೊಟ್ಟಿರ್ತೀನಿ. ಅದು ಗ್ಯಾಸ್ ಮೇಲೆ ಅಂದ್ರೆ ರೊಟ್ಟಿ ಇಷ್ಟು ಚಂದ ಉಬ್ಬಂಗಿಲ್ಲಲ್ಲ, ರೊಟ್ಟಿ ಮುಟ್ಟಿಗೆ ಅಷ್ಟು ರುಚಿ ಅನ್ಸಂಗಿಲ್ಲ. ಅದು ಒಲೆ ಮೇಲೆ ರೊಟ್ಟಿ ಮಾಡಿದ್ದಾದ್ರೆ ಇಷ್ಟು ದಪ್ಪ ಉಬ್ಬುತ್ತಲ್ಲ, ಒಂದು ಸ್ವಲ್ಪ ದಪ್ಪಗ ರೊಟ್ಟಿ ಮಾಡಿ ಅದ್ರಾಗ ರೊಟ್ಟಿ ಮುಟ್ಟಿಗೆನ ಚಂದನದಂಗೆ ತುಪ್ಪ ಗಿಪ್ಪ ಹಚ್ಚಿ ಮಾಡಿಕೊಟ್ರೆ ಭಾರಿ ರುಚಿಯಾಗುತ್ತೆ. ಅದಕ್ಕೆ ಮಾವರು ಇಲ್ಲಿ ರೊಟ್ಟಿ ಮಾಡಾಕುಂತೀವಂತ ಯಾರು ಹೇಳಿರ್ತಾರ, ಅದಕ್ಕೆ ಓಡ್ ಬಂದಾರ ರೊಟ್ಟಿ ಮುಟ್ಟಿಗೆ ಅಂತಂದು. ಲಲಿತೆ, ಈ ರೊಟ್ಟಿ ಎಲ್ಲ ಮಾಡೋದಾದ್ಮೇಲೆ ನನಗೂ ಲಾಸ್ಟಿಗೆ ಒಂದು ರೊಟ್ಟಿ ಮುಟ್ಟಿಗೆ ಮಾಡಿಕೊಡ್ತೀಯಾ? ಅಯ್ಯ, ಅದನ್ನ ಕೇಳ್ಬೇಕನ. ಸರಿ ತಗೋ, ರೊಟ್ಟಿ ಎಲ್ಲ ಮಾಡೋದಾದ್ಮೇಲೆ ಲಾಸ್ಟಿಗೆ ಇನ್ನೊಂದು 2-3 ರೊಟ್ಟಿ ಇರ್ತಾವಲ್ಲ, ಅವಾಗ ನೀನೊಂದು ನಾನೊಂದು ಮಾಡ್ಕೊಳ್ಳೋಣಂತ. ಮತ್ತು ಯಾರು ಬಂದರೆ ಅವರಿಗೂ ಮಾಡಿಕೊಡ್ತೀನಂತ, ಸರಿನಾ? ಸರಿ ಆಯ್ತು. ಏಟೊತ್ತಲೇ ಮಾಡಿ ಬರಾಕ? ಏಟೊತ್ತಾತು ಗೊತ್ತಾನ? ನಾನು ನಿನಗೆ ಕಾಯ್ಕೊಂತ ಕುತ್ಕೊಂಡು ನಿಂತು ಸಾಕಾಗಿ ಕೊನೆಗೆ ನಾನೇ ಬಂದೆ ನಡ್ಕೊಂತ ನಿನಗೆ ಕರ್ಕೊಂಬರಾಕಂತಂದು. ಬರೀ ನಿಮ್ಮ ಮನೆ ತನಕ ಅಂದ್ರೆ ಅರ್ಧ ದಾರಿ ಮ್ಯಾಲೆ ಬಂದೀನಿ ನಾನು, ಗೊತ್ತನ? ಏನು ತಿಳ್ಕೊಬ್ಯಾಡ್ಲಿ ಮಂಚಿ. ಏನು ಮಾಡೋದು, ನನ್ನ ಸೊಸಿದು ಹಣೆ ಬರ ಗೊತ್ತೈತಲ್ಲ. ಲಗುನ ಏನು ಅಡುಗೆ ಮಾಡಂಗಿಲ್ಲ ಬಿಡಂಗಿಲ್ಲ. ಪಾಪದ ನನ್ನ ಮೊಮ್ಮಗ ಕೆಲ್ಸಕ್ಕೆ ಹೋಗ್ತೈತಲ್ಲ, ಬೆಳಿಗ್ಗೆ ಒಂದು ತಟೆಗೆ ಒಂದು ಸ್ವಲ್ಪ ಅವಸರ ಮಾಡಿ ಜಬ್ರಿಸಿದೆ ಅಂದ್ರೆ ಲಗುನ ಅಡುಗೆ ಮಾಡ್ತಾಳೆ ನನ್ನ ಸೊಸಿ. ಇಲ್ಲ ಅಂದ್ರೆ ಪಾಪದ ನನ್ನ ಮೊಮ್ಮಗ ಉಪವಾಸ ಹೋಗ್ಬೇಕಾಕೈತಿ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಮಾಡಿಸಿ ನನ್ನ ಮೊಮ್ಮಗ ಬುತ್ತಿ ಕೊಟ್ಟು ಕಳಿಸಿ ಈ ಕಡೆ ಬಂದೆ ನೋಡಿ ನಾನು. ಹೌದನ? ಅಲ್ಲ, ನಿನ್ನ ಸೊಸಿ ಇನ್ನೂ ಸುಧಾರಿಸಿಲ್ಲನ? ಮುದುಕಿ ಆಗಾಕ ಬಂದ್ಲು. ಇನ್ನೇನು ಇನ್ನೊಂದು 2 ವರ್ಷದಾಗ ಸೊಸಿ ಕಾಣ್ತಾಳೆ ಅಂದ್ರೆ ಇನ್ನೂ ಬುದ್ಧಿ ಬಂದಿಲ್ಲ ಆಕಿಗೆ. ಅಯ್ಯೋ ದೇವ್ರಿ, ಆಕಿಗೆ ಎಲ್ಲಿಂದ ಬುದ್ಧಿ ಬರೋದೆ ಯವ್ವ? ನಾ ಸುಡ್ಗಾಡ್ಗೆ ಹೋಗೋ ತನಕನೂ ಈಟ ಹಾಕಿದ ಹಣೆ ಬಾರ. ಯಾವಾಗ ನಾನು ಸುಡ್ಗಾಡ್ಗೆ ಹೋಕ್ಕಿನೂ ಅಂತ ಕಾಯ್ಕೊಂತ ಕುಂತಾಳೆ ನೋಡಿ ಮನ್ಯಾಗ. ಏನು ಮಾಡೋದು ಅಂತ ಸೊಸಿ ಸಿಕ್ಕಾಳು ನನಗೆ. ಅಲ್ಲಲ್ಲಿ ಎಷ್ಟು ದಿನ ಆತು ನೀನು ಮನೆ ತಾಲೆ ಬಂದಿಲ್ಲಲ್ಲ. ಅಲ್ಲ, ನಿನ್ನ ಮೊಮ್ಮಗಳನ್ನ, ನಿನ್ನ 2 ಮೊಮ್ಮಕ್ಕಳನ್ನ ನೋಡ್ಬೇಕಂತ ಅನ್ಸೇ ಇಲ್ಲನ ನಿನಗೆ?
ಯವ್ವ ಬರ್ಬೇಕಂತನ ಅನ್ಕೊಂಡೆ ಆದ್ರೆ ಏನು ಮಾಡೋದು ಮತ್ತು ನಿಮ್ಮ ಮನ್ಯಾಗ ಏನು ತಿಳ್ಕೊಬಾರ್ದು ನೋಡು. ಅಯ್ಯ ಮೊಮ್ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ಅಂತಂದು ಹಂಗೆ ವಾರಕ್ಕೊಂದ್ಸಲ ದಿನಕ್ಕೊಂದ್ಸಲ ಹಂಗೆ ಜಾಂಡ ಉರದ ಮಾಡ್ತಾಳಲ್ಲ ಈ ಮುದುಕಿ ಅಂತ ಅನ್ಬಾರ್ದು ನೋಡು. ಅದಕ್ಕೆ ಯವ್ವ ಬಂದಿಲ್ಲ ನಾನು. ಯಾವಾಗಲೂ ಬೀಗ್ರ ಆದಮೇಲೆ ಏಟಂದ್ರೆ ಆಟ ಇರಬೇಕು, ಅದಕ್ಕೆ ಬಂದಿಲ್ಲಾಗಿದ್ದೆ. ಈಗ ಬಂದಿನಿಲ್ಲ. ಸರಿ ಬಾ ಬಾ, ನಿನ್ನ ಮೊಮ್ಮಕ್ಕಳು ಅಂದ್ರೆ ನನ್ನ ಮನೆ ಸೊಸೆಯರು ಇಬ್ಬರು ಸಹಿತವ ರೊಟ್ಟಿ ಮಾಡಾಕೊಂತಾರೆ. ಬಿಸಿ ಬಿಸಿ ರೊಟ್ಟಿ ತಿನ್ನಂತೆ ಅಂತ ಬಾ. ನಡಿ ಅಯ್ಯವ್ವ, ನನ್ನ ಮೊಮ್ಮಗಳ ಕೈಯಿಂದ ರೊಟ್ಟಿ ಪಲ್ಯ ತಿಂದು ಎಷ್ಟು ದಿನ ಆಗ್ಬಿಟ್ಟೈತಿ. ನಡಿ ನಡಿ.